ಜನಸಾಮಾನ್ಯರು ಹೇಗೆ ನಿಮಗೆ ಸಹಾಯಕ್ಕೆ ನಿಲ್ಬೋದು? ಜನಸಾಮಾನ್ಯರು ನನಗೆ ಸಹಾಯ ಅಂತ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಸಾವಿರಾರು ಲಕ್ಷಾಂತರ ಜನ ಇಮೇಲ್ ಬರೀತಾರೆ. ದೇರ್ ಆರ್ 2 people ಟು ಹ್ಯಾಂಡಲ್ ದಿಸ್ ಅಕ್ರಾಸ್ ದಿ ಗ್ಲೋಬು. ನಾನು ಹೆಚ್ಚಾಗ್ತೀನಿ, ನಾನು ಹೇಳ್ತೀನಿ ಯಾರಿಗೂ ದುಡ್ಡು ಕೊಡಬೇಡಿ. CSR ಇದೆಯಲ್ಲ, ಅದೇ ದೊಡ್ಡದಿದೆ, ಸಾಗರದಷ್ಟಿದೆ. ಎಲ್ಲ ಕಂಪ್ನಿಗಳು ಮುಂಚೆ ಬರ್ತಾ ಇರಲಿಲ್ಲ ಕೆರೆ ಮಾಡೋಕ್ಕೆ, ಭಯ ಬೀಳೋರು. ಈ ಸರ್ಕಾರ ಇವು ಅವು ಕರಪ್ಷನ್ನು, ಅವ್ನು ಲಂಚ ಹಾಕೊಡು, ಇವ್ನು ಲಂಚ ಹಾಕೊಡು, ಅವ್ನ ಕೇಸು ಕಟಾಳೆ ಅಂದ್ಬಿಟ್ಟು ಈ ಹಳ್ಳಿ ಜನರ ಜೊತೆಗೆ 10-20 ಯಾವನು ಗುದ್ದಾಡ್ತಾರಂತ. ಇವತ್ತು ಅವ್ರನ್ನೆಲ್ಲ ಇನ್ಸ್ಪೈರ್ ಮಾಡಿ ತಂದಿದ್ದೀನಿ. ನಿಮ್ಗೆ 2% ಇಂಟು ಬೆಂಗಳೂರು ಕಂಪ್ನೀಸ್ ತೊಗೊಂಡ್ರೆ ಟರ್ನೋವರ್ ಎಷ್ಟು ಕೋಟಿ ಇದೆ ಮೇಡಮ್. ಇವನ್ನೆಲ್ಲ ಆ ಫಂಡು ಈ ಫಂಡು ಟೀ ಶರ್ಟ್ ಹಾಕೊಂಡು ಕ್ಯಾಪ್ ಹಾಕ್ಕೊಂಡು ಒಂದಿಷ್ಟು ಸ್ಯಾಂಡ್ವಿಚ್ ಬರ್ಗರ್ ಕೊಟ್ಕೊಂಡು ಲಾಲ್ಲ ಅಂತ ಒಂದು 4 ಫೋಟೋ ತೆಗೆಸ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಡ್ತಾರೆ. ಅಂಥವ್ರನ್ನ ವಾಪಸ್ ಸೀರಿಯಸ್ಸಾಗಿ ತಂದಿದ್ದೀವಿ. ಆ ಫಂಡ್ ಅದಕ್ಕೆ ಯೂಸ್ ಮಾಡೋಣ. ಎರಡನೇದು, ಅಕ್ರಾಸ್ ಆಲ್ ದಿ ಕಂಟ್ರಿ, ಎಂಟೈರ್ ಕಂಟ್ರಿ ಸುಮಾರು ಸರ್ಕಾರದಿಂದ ಏನು ಫಂಡ್ ಕೆರೆಗಳಿಗೆ ಹೋಗ್ತಾಯಿತ್ತು, ಇವತ್ತು ನಾನು ಅಡ್ವೈಸ್ ಮಾಡ್ತಾಯಿದ್ದೀನಿ. ಅದು ನಮ್ಮದೇ ದುಡ್ಡಲ್ವಾ, ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ವಾ. ನಾನೇನೋ CSR ತಂದು ನೆಟ್ಟನ್ ಕೆರೆ ಮಾಡ್ತೀನಿ, ಅವ್ರು ಸುಮ್ಮನೆ ಕೊಳಕ್ಕೆ ಕೆರೆ ಮಾಡಿ ದುಡ್ಡು ಹಾಕ್ತಾಯಿದ್ರೆ ಅನ್ನೇನು ಕೊಡಬೇಕು ಅಂತೇಳಿ ಆ ಸರ್ಕಾರಗಳಿಗೆ ಅವ್ರ ಜೂನಿಯರ್ ಇಂಜಿನಿಯರಿಂದ ಹಿಡಿದು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ವರ್ಕ್ಶಾಪ್ಗಳು ಮಾಡಿ ಅಕ್ರಾಸ್ ದಿ ಕಂಟ್ರಿ ಸುಮಾರು ಒಂದು 50-60 ಸಾವಿರ ಜನ ಇಂಜಿನಿಯರ್ಸ್ಗೆ ಅವ್ರಿಗೆ ಕೆರೆ ಕರ್ಕೊಂಬಂದು ಬೆಂಗಳೂರಲ್ಲಿ ತೋರಿಸಿ ಮಾಡಿ ಅವ್ರಿಗೆಲ್ಲ ಕೊಟ್ಟು ಅವ್ರನ್ನ ಈ ಥರ ಕೆರೆ ಮಾಡ್ಸೋಕೆ ಹಚ್ಚಿ. ಇವಾಗ ಅಮೃತ್ 2 ಅಂತಿದೆ ಮೋದಿಯವ್ರದ್ದು, ಅಮೃತ್ ಸರೋವರ ಅಂತ ಒಂದು ಕಾನ್ಸೆಪ್ಟಲ್ಲಿ ಕೆರೆಗಳು ಮಾಡೋಕ್ಕೆ. ಅಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ಕೊಳಿತಾ ಇದೆ. ಯಾವನಿಗೂ ಗೊತ್ತಿಲ್ಲ ಕೆರೆ ಹೆಂಗೆ ಮಾಡಬೇಕಂತ. ಇವೇ ಒಂದಿಟ್ಟು 3 ಅಡಿ ತೆಗೆದ್ಬಿಟ್ಟು ಮೇಲೆ ಸ್ಟೈಲ್ಗಿಲ್ ಬಡಿದ್ಬಿಟ್ಟು ಬಣ್ಣ ಹಚ್ಚಿ ಸುಣ್ಣ ಹಚ್ಚಿ ಹೋಗ್ಬಿಡ್ತವೆ. ಅದು ಇಕೋಸಿಸ್ಟಮ್ ಆಗೋಲ್ಲ, ಅದು ಅಂತರ್ಜಲನೂ ಇಂಪ್ರೂವ್ ಆಗೋಲ್ಲ. ನೋಡಿ ಅವ್ರು ಮಾಡಿರೋ ಕೆರೆಗಳು ಹಸಿರು ಪಾಚಿ ಕಟ್ಕೊಂಡು ಅದ್ರಾಗ ಹಯಸಿಂತ ಬೆಳ್ಕೊಂಡು ಗೋಮನ ಆಡ್ತಾ ಇದ್ದಾವೆ. ಮೋದಿಯವ್ರಿಗೆ ಯಾವತ್ತಾದ್ರು ಬರ್ದಿದ್ದೀರಾ ಸರ್? ನಾನು ಹಿಂಗಿದೆ ಅದನ್ನು ಹೇಳ್ತೀನಿ, ಅದು ಸ್ವಲ್ಪ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಏನು ನಡೀತದೆ ಮೋದಿಯವ್ರದ್ದು, ನಾನು ಏನು ಮಾಡ್ತಾಯಿದ್ದೀನಿ. ಅದನ್ನೇ ಒಂದು ಮಾಡೋರು ಈಗ. ಹೆಂಗಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಮೃತ್ 2ನಲ್ಲಿ ಈ 28 ಸ್ಟೇಟು 4 ಯೂನಿಯನ್ ಏನು ನಡೀತದೆ, ಇದಕ್ಕೆ ನನ್ನ ಸ್ವಲ್ಪ ಹೆಲ್ಪ್ ತೊಗೊತಾ ಇದ್ದಾರೆ, ಸಪೋರ್ಟ್ ತೊಗೊತಾರೆ. ಅದಕ್ಕೆ ಆ ಭಕ್ತ ಗಿಕ್ತ ಅಂದೆಲ್ಲ ಶುರು ಹಚ್ಕೊಂಡಿದ್ದಾರೆ. ಭಕ್ತ BJP ಅವನು ಹಂಗೆ. ನಾವು ಯಾವ BJPನೂ ಅಲ್ಲ. ಈ JCB ಅಂತಿದೆ ನೋಡಿ, ಅಗಿಯೋದು JCB. ಅಗಿಯೋಕೆ ಹೋದ್ ಕೇಳಿದರೆ ನಿಮ್ಮನ್ನ ಯಾಕೆ ಮುಸ್ತಾರೆ, ಸುಮ್ಕಿದ್ರೆ ಅಗಿತಾನೆ ಇರ್ತಾರೆ. ಈ 3 ಅವು. ನಾನು ಯಾವುದಕ್ಕೂ ರಗಳೆಗೆ ಹೋಗಿಲ್ಲ, ಯಾವ ಪಾರ್ಟಿಕಲ್ ಇಲ್ಲ, ಯಾರೂ ಇಲ್ಲ. ಬಟ್ ಯಾರು ನನ್ನ ಸಪೋರ್ಟ್ ಮಾಡ್ತಾರೆ, ಯಾರು ಹೆಲ್ಪ್ ಮಾಡ್ತಾರೆ ಅವ್ರ ಜೊತೆಗಿದ್ದೀನಿ. ಸೆಂಟ್ರಲಿಂದ ನಾನು BJP RSS ಅವ್ರು ಕಾಂಗ್ರೆಸ್ಸು JDS ಅಂತಲ್ಲ, ಅವ್ರು ಯಾರ್ಯಾರು ಅಧಿಕಾರಿಗಳು ನಾನು ಹೆಲ್ಪ್ ತೊಗೊತಾರೆ ಮಾಡ್ತಾಯಿದ್ದೀನಿ. ಇವ್ರೀಗ UPನಲ್ಲಿ ಹೈಯೆಸ್ಟ್ ವರ್ಕ್ ಮಾಡ್ತೀನಿ. ಯೋಗಿ ಆದಿತ್ಯನಾಥ್ ಅವ್ರು BJP ಅವರು, ನವೀನ್ ಪಟ್ನಾಯಕ್ RJD ಇದ್ದರು. ಇಲ್ಲೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ. ಈ ಥರ ಬೇರೆ ಬೇರೆ ರಾಜ್ಯ. ನನಗೆ ಪಕ್ಷ ಜಾತಿ ಮತ ಭೇದ ಲ್ಯಾಂಗ್ವೇಜು ಬ್ಯಾರಿಯರ್ ಇಲ್ಲ. ನನಗೆ ಒಂದೇ ಕೆರೆ. ಒಬ್ಬ ಕಳ್ಳ ಬಂದು ಮಾಡಿದ್ರು ಕೆರೆ ಮಾಡ್ತೀನಿ, ಒಬ್ಬನು ರೌಡಿ ಬಂದು ಮಾಡಿದ್ರು ಮಾಡ್ತೀನಿ, ಒಬ್ಬ ಸ್ವಾಮೀಜಿ ಬಂದು ಮಾಡಿದ್ರು ಮಾಡ್ತೀನಿ. ನನಗೆ ಕೆರೆಗಳಾಗಬೇಕು. ಯಾರು ಬಂದಾರ ಮಾಡಿರಿ, ಪುಣ್ಯ ಕಟ್ಕೋರಿ. ನಿಮ್ಮ ಎಂಡ್ ಗೇಮ್ ಏನಂತ ಒಂದು ವಿಷನ್ ಇಟ್ಕೊಂಡಿದ್ದೀರಾ? ನಂದು ಎಂಡ್ ಗೇಮ್ ಇಷ್ಟೇ ಮೇಡಮ್. ಟೋಟಲ್ಲು ಇವಾಗ ನಾನು ಫಸ್ಟ್ ಬೆಂಗಳೂರಿಂದ ಶುರುವಾಯಿತು ಜರ್ನಿ. ಇವಾಗ ಬೆಂಗಳೂರಲ್ಲಿ ಲಾರ್ಜೆಸ್ಟ್ ಲೇಕ್ಸ್ ಆಗಿದೆ. ರೂರಲ್ ಲೇಕ್ಸ್ ಮಾಡ್ತಾಯಿದ್ದೀನಿ ಈಗ ರೈತರಿಗೋಸ್ಕರ. ತುಮಕೂರು ಹತ್ರ ಒಂದು ಮಾಡ್ತಾಯಿದ್ದೀನಿ. ಹೆಸರೆಲ್ಲ ಡಿಸ್ಕ್ಲೋಸ್, ಬಟ್ ಇನ್ನೂ ನಡೀತಾ ಇದೆ ಕೆಲಸ. ಅಲ್ಲಿ ಒಂದಿಷ್ಟು ಕಡ್ಡಿಯಾಡ್ಸೋರು ಇದ್ದಾರೆ, ಹಾಗಾಗಿ ಅಲ್ಲೊಂದಿಷ್ಟು ಕೆರೆ ಮಾಡ್ತಾಯಿದ್ದೀವಿ. ಆ ಕೆರೆಗಳು ದೊಡ್ಡ ಕೆರೆ, 110 ಎಕರೆ ಕೆರೆ. ಆ ಕೆರೆ ಆದರೆ ಸುತ್ತಮುತ್ತ ಬರ್ಡ್ ಭೂಮಿ ಹಾಕುತ್ತಿದ್ದಾವೆ, 1 ಡ್ರಾಪ್ ನೀರಿಲ್ಲ. ಆ ರೈತರಿಗೆ ವ್ಯವಸಾಯಕ್ಕೆ ಅನುಕೂಲ ಆಗ್ತದೆ. ವ್ಯವಸಾಯ ಅಂದರೆ ಕೆರೆಯಿಂದ ನಾನು ನೀರು ತೊಗೊಳಕ್ಕೆ ಬಿಡಲ್ಲ ಯಾರನ್ನೂ. ಕೆರೆಗೆ ಹಾಕಿ ಹೆಂಗೆ ತೆಗಿಯಾಕ್ಬಿಟ್ರೆ ಮೀನದ ಬುಟ್ಟಿ ಕೈ ಹಾಕಿದಂಗೆ. ಅದು ಏನೇ ಇದ್ದರೂ ಅಂತರ್ಜಲ ಇಂಪ್ರೂವ್ ಆಗುತ್ತೆ, ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ, ವ್ಯವಸಾಯ ಮಾಡ್ಕೊಳ್ರಿ. ಅಲ್ಲಿಂದ ಬಂದು ತೊಗೊಳಂಗಿಲ್ಲ, ಪೈಪ್ ಹಾಕಕ್ಕೆ ಬಿಡಲ್ಲ ನಾನು. ಅದಕ್ಕೆ ನಾನು ವಿಲನ್ ಆಗಿರೋದು. ಮಣ್ಣು ಕೊಟ್ಬಿಟ್ಟಿದ್ರೆ, ಸ್ವಲ್ಪ ದುಡ್ಡು ಕೊಟ್ಬಿಟ್ಟಿದ್ರೆ, ಒಂದಷ್ಟು ಜನಕ್ಕೆ ತಿನ್ನಿಸ್ಬಿಟ್ಟಿದ್ರೆ ನಾಷ್ಟಗಳನ್ನ, ಒಂದಷ್ಟು ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಕಟೌಟ್ಗಳು ಹಾಕ್ಕೊಂತಿದ್ರು, ಅಭಿಮಾನಿಗಳು ಸಂಘ ಮಾಡ್ತಿರೋ ಗೊತ್ತಿಲ್ಲ. ನಾವು ಅದನ್ನೆಲ್ಲ ಮಾಡಲಿಲ್ಲ. ಆಮೇಲೆ ನಾವು ಯಾವುದೋ ಮಣ್ಣು ಮಾರಿ ಅದನ್ನು ಮಾರಿ ಗೋಲ್ ಮಾಡಿ ಅವ್ರು ಪೈಪ್ ಹಾಕೋಣಕ್ಬಿಟ್ಟು ಅಂಥವು ಮಾಡಲಿಲ್ಲ. ಬಟ್ ನಾವು ನಿಯತ್ತಾಗಿ ಮಾಡ್ತಾಯಿದ್ವಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮಲಗಿದ್ರೆ ನಿದ್ದೆ ಬರುತ್ತೆ, ಯಾವುದೇ ಭಯ ಇಲ್ಲ ನನಗೆ. ನನ್ನ ದೇವ್ರ ಆಶೀರ್ವಾದ ಇದೆ. ನಾನೇನು ಹೇಳ್ತೀನಿ, ಇಲ್ಲಿವರೆಗೂ ನನ್ನ ಕೈಲಿ ಕೆಲಸ ಆಗುತ್ತೆ ಮಾಡಿಸಂತ. ಸೊ ಹಾಗಾಗಿ ರೂರಲ್ ಲೇಕ್ ಮಾಡ್ತಾಯಿದ್ದೀನಿ ಮೇಡಮ್. ಪ್ಲಸ್ ಆಲ್ ಓವರ್ ಇಂಡಿಯಾ ಲೇಕ್ ಸ್ಟಾರ್ಟ್ ಆಗಿದೆ. ಜಮ್ಮು ಕಾಶ್ಮೀರಲ್ಲಿ ಮಾಡ್ತಾಯಿದ್ದೀನಿ. ಲೆಕ್ಕ ಹಾಕ್ಕೊಳ್ಳಿ, ಜಮ್ಮು ಕಾಶ್ಮೀರಲ್ಲಿ, ಆಮೇಲೆ ಒರಿಸ್ಸಾದಲ್ಲಿ, UP, ಮೇಘಾಲಯ, ಅಸ್ಸಾಮು, ರಾಜಸ್ಥಾನ, ಮಧ್ಯಪ್ರದೇಶ, ಆಂಧ್ರ, ತೆಲಂಗಾಣ ಎಲ್ಲ ಕಡೆ ಮಾಡ್ಕೊಂಬರ್ತಾಯಿದ್ದೀನಿ. ನಂದೇನೆಂದರೆ ಇಡೀ ದೇಶದಲ್ಲಿ 2,60,00,000 ಲೇಕ್ ಇದೆ ಲಿಸ್ಟೆಡ್. ಕರ್ನಾಟಕದಲ್ಲಿ 36,000+ ಲೇಕ್ಸ್ ಇದೆ. ನನ್ನ ಕನಸು ಏನಂದರೆ, ಒಬ್ಬನ ಮಾಡಿದರೆ ಅಮ್ಮ ಮಾಡಿದ್ರೆ ಒಂದು 300 ಕೆರೆ, 500 ಕೆರೆ, 3,000 ಕೆರೆ ಮಾಡ್ಬೋದು. ಈ ಕೋಟ್ಯಾಂತರ ಕೆರೆ ಮಾಡ್ಬೇಕಾದ್ರೆ ನನ್ನಂತರ ಉತ್ಪಾದನೆ ಆಗಬೇಕು.
ನನ್ನಂತ ಉತ್ಪಾದನೆ ಆಗಬೇಕು. ಸುಮ್ಮನೆ ಜೋಶಲ್ಲಿ ಬಂದು ಕೆರೆ ಮಾಡೋಕ್ಕಾಗಲ್ಲ. ನಾನೇ ದಡ್ಡ ಹಂಗೆ ಜೋಶಲ್ಲಿ ಮಾಡೋಕ್ಕೆ ಹೋಗಿ. ಅದು ಹೆಂಗಂದರೆ ಯು ಆರ್ ಗೋಯಿಂಗ್ ಅಗೇನೆಸ್ಟ್ ರಿವರ್. ಕರೆಂಟ್ ಇರುತ್ತ. ನೀವು ಎಲ್ಲಿ ಸ್ವಿಮ್ ಹೊಡಿತಾ ಇದ್ರೆ ಅಲ್ಲೇ ನಿಂತಿರ್ತೀರಿ, ಮುಂದಕ್ಕೆ ಹೋಗೋಕ್ಕಾಗಲ್ಲ ನೀವು. ಅಂಥದ್ರಲ್ಲಿ ನಾನು ಎಡ ಪ್ರಯತ್ನ ಮಾಡಿ ಮುಂದಕ್ಕೆ ಹೋಗಿದ್ದೀನಿ. ಯಾರೂ ಹೆಲ್ಪ್ ಮಾಡಲಿಲ್ಲ, ಸಪೋರ್ಟ್ ಮಾಡಲಿಲ್ಲ. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿದ್ದಾರೆ, ವಾಟರಲ್ಲಿ PhD ಮಾಡಿರೋರು ಇದ್ದಾರೆ, ಸಿವೇಜ್ ಟ್ರೀಟ್ಮೆಂಟಲ್ಲಿ PhD ಮಾಡಿದ್ದಾರೆ, IASC ಇದೆ, ಎಂತಿಂಥ ಇನ್ಸ್ಟಿಟ್ಯೂಷನ್ಸ್ ಇದೆ. ಒಬ್ಬ ಪುಣ್ಯಾತ್ಮ ಇಲ್ಲಿವರೆಗೂ ಬಂದು ಇಂಥದ್ದು ಮಾಡಯ್ಯ, ಇಂಥದ್ದು ಬಿಡಯ್ಯ, ಹಿಂಗೆ ಮಾಡಪ್ಪ, ಹಂಗೆ ಮಾಡಪ್ಪ ಅಂತ ಹೇಳಿಲ್ಲ. ಒಬ್ಬ ಸರ್ಕಾರದವ್ರು ಬಂದು ನಾನು ಇದೀನಿ ಹೋಗಯ್ಯ ಮಾಡಯ್ಯ ಅಂತ ಹೇಳಿಲ್ಲ. ಸಾರ್ವಜನಿಕರು ಅಷ್ಟೇ, ಕೆರೆ ಆಗೋವರೆಗೂ ಸುಮ್ಕಿರ್ತಾರೆ. ಕೆರೆ ಆದಮೇಲೆ ಇನ್ನೇನು ಕತೆ ಹಬ್ಬಿಸ್ತಾರೆ, ಕಿರಿಕ್ ಮಾಡ್ತಾರೆ. ಈ ನೋಡಿ ನಿಮ್ಮದು ವಿಡಿಯೋ ಆಯ್ತಲ್ವಾ, ಈ ವಿಡಿಯೋಗೆ ನೋಡಿ ಕಮೆಂಟ್ಸ್ ನೋಡ್ತಾ ಬನ್ನಿ ನೀವು ನೆಕ್ಸ್ಟು. ಅದನ್ನು ನಿಮಗೆ ಖುಷಿ ಅನಿಸುತ್ತೆ ಅದನ್ನು ನೋಡಿದರೆ. ಆಮೇಲೆ ಒಂದು ಸತಿ ಸಿಲ್ಲಿನೂ ಅನಿಸುತ್ತೆ. ಹಾಕ್ತಾರೆ ನೋಡಿ, ಕಮೆಂಟ್ ಹಾಕ್ತಾರೆ, ಬಟ್ ಭಾಳ ಕಮ್ಮಿ. ಅದೊಂದು ನನಗೆ ದೇವ್ರು ಕೊಟ್ಟರೆ ಆಶೀರ್ವಾದ. 10,000 ಕಮೆಂಟ್ ಹಾಕಿದರೆ ಅದರಲ್ಲಿ ನಿಮಗೆ 5-6 ಅದು ಫಿಕ್ಸ್ಡ್ ಪೀಪಲ್ಲೇ ಇದ್ದಾರೆ. ಒಂದು 6-7 ಜನ ಇದ್ದಾರೆ, ಅವರೇ ಹಾಕೋದು ನಿಮಗೆ, ಅವರೇ ರಿಪೀಟ್ ಆಗ್ತಾ ಇರ್ತಾರೆ. ಅವರೇ ಟಾರ್ಗೆಟ್ ಮಾಡಿದ್ದಾರೆ, ಅಜೆಂಡಾ ಮಾಡಿದ್ದಾರೆ, ಟಾರ್ಗೆಟ್ ಮಾಡಿದ್ದಾರೆ. ಅವರೇ ಇವೆಲ್ಲ FIR ಹಾಕ್ಸಿರೋದು, ಅವರೇ ಎಲ್ಲ ಗಲ್ಲ. 4-5 ಜನ ಇದ್ದಾರೆ, ಭಾಳ ಇಲ್ಲ. ಅಲ್ಲೊಬ್ಬ ಏಜ್ಡ್ ಮನುಷ್ಯ ಇದ್ದಾನೆ, ಒಬ್ಬನ ಈಗ ಗೌರ್ಮೆಂಟಲ್ಲಿ ಆಫೀಸರ್ ಅವರು ಒಬ್ಬರು ಇದ್ದಾರೆ. ಒಂದಷ್ಟು ಇವು ಮಾಡ್ತಾವಲ್ಲ ಟೋಲಿ ಅಂತ ಒಂದು 4 ಹುಡುಗರಿದ್ದಾರೆ. ಬಿಟ್ಟರೆ ಇನ್ನು ಯಾರೂ ನನ್ನ ಒಂದು ಮಾತಂದಿಲ್ಲ. ಇಡೀ ಜಗತ್ತಿನ ತುಂಬ ನನ್ನ ಲಿಂಕ್ಡ್ಇನಲ್ಲಿ ಹೋಗಿ ನಾನು ಪಡ್ಕೊಂಡಿರೋ ಪುಣ್ಯ, ಭೂಮಿ ತಾಯಿ ಆಶೀರ್ವಾದ, ಇಷ್ಟು ಕಮೆಂಟು ಪಾಸಿಟಿವ್.